ತಾಲಿಬಾನ್ ಈ ಹೆಸರು ಕೇಳಿದ ಕೂಡಲೇ ನಮಗೆ ಬಂದೂಕುಗಳು, ಯುದ್ಧಗಳು, ನಿರ್ಬಂಧಗಳು ನೆನಪಿಗೆ ಬರ್ತವೆ. ಆದ್ರೆ ಒಂದು ಕ್ಷಣ ನಿಲ್ಲಿ. ಪರದೆಯ ಹಿಂದೆ ನಾವು ಊಹಿಸದಿರುವ, ವಿಶ್ವದ ಬಹಳಷ್ಟು ಜನರಿಗೆ ತಿಳಿಯದಿರುವ ಒಂದು ವಿಷಯ ನಡೆಯುತ್ತಿದೆ. ತಾಲಿಬಾನ್ಗಳು ವಿಶ್ವವನ್ನ ಆಶ್ಚರ್ಯಗೊಳಿಸುತ್ತಿದ್ದಾರೆ. ಅವರು ಒಂದು ದೊಡ್ಡ ಯೋಜನೆಯಲ್ಲಿದ್ದಾರೆ. ಇದು ಕೇವಲ ರಸ್ತೆಗಳನ್ನ, ಕಟ್ಟಡಗಳನ್ನ ಕಟ್ಟುವುದು ಮಾತ್ರವಲ್ಲ, ಒಂದು ದೊಡ್ಡ ಯೋಜನೆ. ಇದು ಸಂಪೂರ್ಣ ನಿಯಂತ್ರಣಕ್ಕಾಗಿ. ನೀರು, ವಿದ್ಯುತ್ ಮತ್ತೆ ಅವರ ಕಾಲಡಿಯಲ್ಲಿ ಮರೆಯಾಗಿರುವ ಟ್ರಿಲಿಯನ್ ಮೌಲ್ಯದ ಖನಿಜ ಸಂಪತ್ತಿನ ಮೇಲೆ ಸಂಪೂರ್ಣ ನಿಯಂತ್ರಣ. ಈ ಸಂಪನ್ಮೂಲಗಳ ಮೇಲೆ ಚೀನಾದ ಕಣ್ಣು ಬಹಳ ಕಾಲದಿಂದಲೂ ಇದೆ. ಅದೇ ರೀತಿ ಈ ಯೋಜನೆಗಳಲ್ಲಿ ಒಂದು ಏಷ್ಯಾದಲ್ಲೇ ಅತಿ ದೊಡ್ಡದಾಗಲಿದೆ. ಆದ್ರೆ ಇದೇ ದೊಡ್ಡ ವಿಷಯವೆಂದು ಭಾವಿಸಬೇಡಿ, ಇನ್ನೂ ಸಾಕಷ್ಟಿದೆ. ಚೀನಾ $60 ಬಿಲಿಯನ್ ನ ಮೆಗಾ ಕಾರಿಡಾರ್ ಅನ್ನ ಅಫ್ಘಾನಿಸ್ತಾನಕ್ಕೆ ತಾನಾಗಿಯೇ ಹೇಗೆ ತಂದಿದೆ? ಏಷ್ಯಾದ ಅತಿ ದೊಡ್ಡ ಕಾಲುವೆಯ ನಿರ್ಮಾಣದ ಹಿಂದಿನ ನಿಜವಾದ ಸ್ಟೋರಿ ಏನು? 35 ದಿನಗಳ ಪ್ರಯಾಣವನ್ನ ಕೇವಲ 4 ದಿನಗಳಿಗೆ ಕಡಿಮೆ ಮಾಡುವ ಟ್ರಾನ್ಸ್ ಅಫ್ಘಾನ್ ರೈಲ್ವೆ ಯೋಜನೆ ಹೇಗೆ ಗೇಮ್ ಚೇಂಜರ್ ಆಗಲಿದೆ? ನೀರನ್ನ ಶಸ್ತ್ರವಾಗಿ ಬಳಸಿಕೊಂಡು ತಾಲಿಬಾನ್ಗಳು ಇರಾನ್, ಉಜ್ಬೇಕಿಸ್ತಾನ್ ನಂತಹ ದೇಶಗಳನ್ನ ಹೇಗೆ ತಬ್ಬಿಬ್ಬಾಗಿಸುತ್ತಿವೆ? ಈ ಮೆಗಾ ಯೋಜನೆಗಳಿಗೆ $ಟ್ರಿಲಿಯನ್ ಎಲ್ಲಿಂದ ಬರ್ತಿವೆ? ಅಫ್ಘಾನಿಸ್ತಾನದಲ್ಲಿ ಏನಾಗ್ತಿದೆ? ತಾಲಿಬಾನ್ಗಳ ಯೋಜನೆ ಏನು? ಎಲ್ಲವನ್ನೂ ಸ್ಪಷ್ಟವಾಗಿ ತಿಳಿಯೋಣ. ಇದಕ್ಕಾಗಿ ಕೊನೆಯವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ. ಮೊದಲನೇದಾಗಿ ನೀರನ್ನ ಶಸ್ತ್ರವನ್ನಾಗಿ ಹೇಗೆ ಮಾಡಿದ್ದಾರೆ ನೋಡೋಣ. ಕೋಸ್ಟ್ ತೆಪಾ ಕಾಲುವೆ. ನಾವೀಗ ಅಫ್ಘಾನಿಸ್ತಾನದ ಉತ್ತರಕ್ಕೆ ಹೋಗೋಣ. ಇಲ್ಲಿ ಮರಳುಗಾಡಿನ ಮಧ್ಯದಲ್ಲಿ ಒಂದು ಅದ್ಭುತ ಘಟನೆ ನಡೆಯುತ್ತಿದೆ. ಅದರ ಹೆಸರು ಕೋಸ್ಟ್ ತೆಪಾ ಕಾಲುವೆ. ಇದು ಯಾವುದೋ ಸಣ್ಣ ಕಾಲುವೆಯಲ್ಲ. ಬರೋಬ್ಬರಿ 285 ಕಿಲೋಮೀಟರ್ ಉದ್ದ, 100 ಮೀಟರ್ ಅಗಲವಿರುವ ಒಂದು ದೈತ್ಯ ಕಾಲುವೆ. ಸರಳವಾಗಿ ಹೇಳೋದಾದ್ರೆ ಕ್ಯಾಲಿಫೋರ್ನಿಯಾದ ಪ್ರಸಿದ್ಧ ಆಕ್ವಿಡಕ್ಟ್ ಗಿಂತಲೂ ದೊಡ್ಡದ್ದು. ಹಾಗಾದ್ರೆ ಇದರ ವಿಶೇಷತೆ ಏನು? ಇದು ಅಮುದಾರಿಯಾ ನದಿಯಿಂದ 20% ನೀರನ್ನ ತಿರುಗಿಸಿ ಅಫ್ಘಾನಿಸ್ತಾನದ ಬರಡಾದ ಭೂಮಿಗೆ ತಲುಪಿಸುತ್ತೆ. ಈ ಯೋಜನೆ ಪೂರ್ಣಗೊಂಡ್ರೆ ಸುಮಾರು 5,50,000 ಹೆಕ್ಟೇರ್ ಮರಳುಗಾಡಿನ ಭೂಮಿ ಹಸಿರು ಭೂಮಿಯಾಗಿ ಪರಿವರ್ತನೆಯಾಗಲಿದೆ. ಇದರಿಂದ ಅಫ್ಘಾನಿಸ್ತಾನದ ಕೃಷಿ ಭೂಮಿಯು 1/3 ಹೆಚ್ಚಾಗಲಿದೆ. ಅವರ ಗುರಿ ಒಂದೇ, ಆಹಾರಕ್ಕಾಗಿ ಬೇರೆ ದೇಶಗಳ ಮೇಲೆ ಆಧಾರವಾಗಬಾರದು. ಆಹಾರದ ವಿಷಯದಲ್ಲಿ ಸ್ವಾವಲಂಬಿಯಾಗಬೇಕು. ಈಗ 6,000 ಕಾರ್ಮಿಕರು 100 ಭಾರಿ ಯಂತ್ರಗಳೊಂದಿಗೆ ರಾತ್ರಿ ಹಗಲು ಈ ಮರಳುಗಾಡಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಯೋಜನೆಯ ಬಜೆಟ್ ಸುಮಾರು $684 ಮಿಲಿಯನ್. ತಾಲಿಬಾನ್ಗಳು ತಮ್ಮ ಸ್ವಂತ ಹಣದಿಂದ $100 ಮಿಲಿಯನ್ ಈ ಯೋಜನೆಗೆ ಹೂಡಿಕೆ ಮಾಡಿದ್ದಾರೆ ಎಂದ್ರೆ ಅವರು ಎಷ್ಟು ಗಂಭೀರವಾಗಿದ್ದಾರೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಿ. ಆದ್ರೆ ಇಲ್ಲಿ ಒಂದು ತಿರುವು ಇದೆ. ಪಕ್ಕದ ಉಜ್ಬೇಕಿಸ್ತಾನ್, ತುರ್ಕ್ಮೆನಿಸ್ತಾನ್ ದೇಶಗಳಿಗೆ ಒತ್ತಡ ಶುರುವಾಗಿದೆ. ಏಕೆಂದ್ರೆ ಅವು ಕೂಡ ತಮ್ಮ ಹತ್ತಿ ಬೆಳೆಗೆ ಇದೇ ನದಿಯ ನೀರಿನ ಮೇಲೆ ಆಧಾರಿತವಾಗಿವೆ. ಆದ್ರೆ ತಾಲಿಬಾನ್ಗಳು ಸಂಪೂರ್ಣ ಸ್ಪಷ್ಟತೆಯೊಂದಿಗೆ ಇದು ನಮ್ಮ ಹಕ್ಕು, ನಿಮಗೆ ಇಷ್ಟವಾದರೂ ಇಲ್ಲವಾದರೂ ನಾವು ನಮ್ಮ ಪಾಲಿನ ನೀರನ್ನ ತೆಗೆದುಕೊಳ್ತೇವೆ ಎಂದು ಹೇಳಿದ್ದಾರೆ. ನೀರಿನ ಮೂಲಕ ಪಕ್ಕದ ದೇಶಗಳನ್ನ ನಿಯಂತ್ರಿಸಬಹುದು ಎಂಬುದು ಅವರಿಗೆ ಚೆನ್ನಾಗಿ ತಿಳಿದು ಬಿಟ್ಟಿದೆ. ಕೋಸ್ಟ್ ತೆಪಾ ಕಾಲುವೆ ಮಾತ್ರವಲ್ಲ, ತಾಲಿಬಾನ್ಗಳು ದೇಶಾದ್ಯಂತ ಅಣೆಕಟ್ಟುಗಳ ನಿರ್ಮಾಣದ ಮೇಲೂ ಗಮನ ಕೇಂದ್ರೀಕರಿಸಿದ್ದಾರೆ. ಇತ್ತೀಚೆಗೆ ಇರಾನ್ನೊಂದಿಗೆ ನೀರಿನ ಹಕ್ಕುಗಳ ವಿಷಯದಲ್ಲಿ ಜಗಳ ನಡೆಯುತ್ತಿರುವಾಗ ಅವರು ಬಕ್ಷಾಬಾದ್ ಅಣೆಕಟ್ಟಿನ ನಿರ್ಮಾಣವನ್ನ ಮತ್ತೆ ಆರಂಭಿಸಿದ್ದಾರೆ. ಸಂದೇಶ ತುಂಬಾ ಸ್ಪಷ್ಟ. ಅಫ್ಘಾನ್ನ ನೀರಿನ ಸಂಪನ್ಮೂಲಗಳು ನಮ್ಮದ್ದು. ಅವನ್ನ ಹೇಗೆ ಬಳಸಿಕೊಳ್ಬೇಕು ಎಂಬುದನ್ನ ನಾವೇ ನಿರ್ಧರಿಸುತ್ತೇವೆ. ಈ ಅಣೆಕಟ್ಟುಗಳಿಂದ ಅವರಿಗೆ ಸಾಕಷ್ಟು ಲಾಭಗಳಿವೆ. ವಿದ್ಯುತ್, ಜಲವಿದ್ಯುತ್ ಉತ್ಪಾದನೆಯ ಮೂಲಕ ಬೇರೆ ದೇಶಗಳಿಂದ ವಿದ್ಯುತ್ ಖರೀದಿಸುವ ಭಾರವನ್ನ ಕಡಿಮೆ ಮಾಡಿಕೊಳ್ಳಬಹುದು. ಕೃಷಿಗೆ, ರೈತರಿಗೆ ನೀರು ಒದಗಿಸಿ ಆಹಾರ ಭದ್ರತೆ ಸಾಧಿಸಬಹುದು. ಇಷ್ಟೇ ಅಲ್ಲದೆ ನೀರಿಗಾಗಿ ತಮ್ಮ ಮೇಲೆ ಆಧಾರಿತವಾಗಿರುವ ದೇಶಗಳೊಂದಿಗೆ ಚೌಕಾಸಿ ಮಾಡಲು ಇದು ಒಂದು ದೊಡ್ಡ ಶಸ್ತ್ರವಾಗಿದೆ. ಇಲ್ಲಿ ಇನ್ನೊಂದು ಆಶ್ಚರ್ಯಕರ ವಿಷಯವೇನೆಂದ್ರೆ ಭ್ರಷ್ಟಾಚಾರವನ್ನ ತಡೆಗಟ್ಟುವಲ್ಲಿ ತಾಲಿಬಾನ್ಗಳು ಆಶ್ಚರ್ಯಕರವಾಗಿ ಯಶಸ್ವಿಯಾಗ್ತಿದ್ದಾರೆ. ಹಿಂದಿನ ಅಮೆರಿಕ ಬೆಂಬಲಿತ ಸರ್ಕಾರ ಸಹಾಯ ನಿಧಿಗಳನ್ನ ದುರ್ಬಳಕೆ ಮಾಡಿತ್ತು ಎಂಬ ಕೆಟ್ಟ ಹೆಸರು ಗಳಿಸಿತ್ತು. ಆದ್ರೆ ತಾಲಿಬಾನ್ಗಳು ಯೋಜನೆಗಳನ್ನ ನಿಜವಾಗಿಯೂ ಪೂರ್ಣಗೊಳಿಸುತ್ತಿದ್ದಾರೆ ಮತ್ತೆ ಹಣವನ್ನ ಸರಿಯಾಗಿ ಬಳಸ್ತಿದ್ದಾರೆ ಎಂದು ಹಲವು ವರದಿಗಳು ತಿಳಿಸಿವೆ. ನೆಕ್ಸ್ಟ್, ಕಾಬೂಲ್ ನ್ಯೂ ಸಿಟಿ, ಒಂದು ಹೊಸ ಜಗತ್ತು. ತಾಲಿಬಾನ್ಗಳು ಕೇವಲ ಕಾಲುವೆಗಳು ಮತ್ತೆ ಅಣೆಕಟ್ಟುಗಳಿಗೆ ತಮ್ಮ ಗಮನವನ್ನ ಸೀಮಿತಗೊಳಿಸಿಲ್ಲ. ಅವರು ತಮ್ಮ ದೇಶದ ಭವಿಷ್ಯವನ್ನೇ ಬದಲಾಯಿಸುವ ಒಂದು ದೂರದೃಷ್ಟಿಯ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಅದೇ ಕಾಬೂಲ್ ನ್ಯೂ ಸಿಟಿ. ಇದು ಕೇವಲ ಕೆಲವು ಹೊಸ ಕಟ್ಟಡಗಳನ್ನ ಕಟ್ಟುವುದು ಮಾತ್ರವಲ್ಲ, ದಶಕಗಳ ಯುದ್ಧ ಮತ್ತೆ ಗೊಂದಲಮಯ ಅಭಿವೃದ್ಧಿಯಿಂದಾಗಿ ತೊಂದರೆಗೆ ಒಳಗಾಗಿದ್ದ ಕಾಬೂಲ್ ನಗರಕ್ಕೆ ಶಾಶ್ವತ ಪರಿಹಾರವಾಗಿದೆ. ಕೆಲವು ಲಕ್ಷ ಜನರಿಗಾಗಿ ನಿರ್ಮಿಸಲಾದ ಹಳೆಯ ನಗರದಲ್ಲಿ ಈಗ 50 ಲಕ್ಷಕ್ಕಿಂತ ಹೆಚ್ಚಿನ ಜನರು ವಾಸಿಸ್ತಾ ಇದ್ದುದರಿಂದ
ಟ್ರಾಫಿಕ್, ಮಾಲಿನ್ಯ ಮತ್ತೆ ಕನಿಷ್ಠ ಮೂಲಭೂತ ಸೌಕರ್ಯಗಳ ಕೊರತೆಯಂತಹ ಸಮಸ್ಯೆಗಳಿಗೆ ಈ ಹೊಸ ನಗರವು ಉತ್ತರವಾಗಿದೆ. ಈ ನಗರದ ವ್ಯಾಪ್ತಿಯು ಊಹೆಗೂ ನಿಲುಕದಷ್ಟು ದೊಡ್ಡದ್ದು. ಪ್ರಸ್ತುತ ಕಾಬೂಲ್ಗಿಂತ 1.5 ಪಟ್ಟು ದೊಡ್ಡದಾದ ಈ ನಗರವು ಪೂರ್ಣಗೊಂಡರೆ ಸುಮಾರು 30 ಲಕ್ಷ ಜನರಿಗೆ ವಾಸಸ್ಥಾನವನ್ನ ಒದಗಿಸಬಹುದು. ಇದಕ್ಕಾಗಿ 2,50,000 ಮನೆಗಳನ್ನ ನಿರ್ಮಿಸುವ ಗುರಿಯನ್ನ ಹೊಂದಿದ್ದಾರೆ. ಆದರೆ ಇದು ಕೇವಲ ಕಾಂಕ್ರೀಟ್ ಕಾಡು ಮಾತ್ರವಲ್ಲ. ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯಗಳು, ಆಸ್ಪತ್ರೆಗಳು, ವಿಶಾಲವಾದ ಶಾಪಿಂಗ್ ಮಾಲ್ಗಳು ಮತ್ತೆ ಮುಖ್ಯವಾಗಿ 20% ಹೆಚ್ಚು ಹಸುರಿನಿಂದ ಕೂಡಿದ ಪಾರ್ಕ್ಗಳಿರ್ತವೆ. ಈ 30 ವರ್ಷಗಳ ಮೆಗಾ ಯೋಜನೆಯನ್ನ ಹಲವು ಹಂತಗಳಾಗಿ ವಿಭಜಿಸಿ ಈಗಾಗಲೇ ಕೆಲವು ಭಾಗಗಳಲ್ಲಿ $1 ಬಿಲಿಯನ್ ಹೂಡಿಕೆಯೊಂದಿಗೆ ಕಾಮಗಾರಿಗಳು ಆರಂಭವಾಗಿವೆ. ಅಂತಿಮವಾಗಿ ಕಾಬೂಲ್ ಹೊಸ ನಗರವು ತಾಲಿಬಾನ್ಗಳು ಕೇವಲ ಯೋಧರಷ್ಟೇ ಅಲ್ಲ, ತಮ್ಮ ಜನರ ಜೀವನ ಶೈಲಿಯನ್ನ ಸುಧಾರಿಸಿ ದೇಶಕ್ಕೆ ಆಧುನಿಕ ಗುರುತನ್ನ ನೀಡಬಲ್ಲ ಸಾಮರ್ಥ್ಯ ಆಡಳಿತಗಾರರೆಂದು ವಿಶ್ವಕ್ಕೆ ಸಾಬೀತುಪಡಿಸಲು ಮಾಡುತ್ತಿರುವ ಒಂದು ಧೀರ ಪ್ರಯತ್ನವಾಗಿದೆ. ನೆಕ್ಸ್ಟ್, ಕನೆಕ್ಟಿವಿಟಿ ಕಿಂಗ್ಸ್, ವಿಶ್ವವನ್ನ ಜೋಡಿಸುವುದು. ಅಫ್ಘಾನಿಸ್ತಾನದ ಲೊಕೇಶನ್ ಅದರ ಅತಿ ದೊಡ್ಡ ಶಕ್ತಿ. ಇದು ದಕ್ಷಿಣ ಏಷ್ಯಾ, ಮಧ್ಯ ಏಷ್ಯಾ ಮತ್ತೆ ಮಧ್ಯಪ್ರಾಚ್ಯದ ಮಧ್ಯದಲ್ಲಿದೆ. ಈ ಭೌಗೋಳಿಕ ಸ್ಥಾನವನ್ನ ಬಳಸಿಕೊಳ್ಳಲು ತಾಲಿಬಾನ್ಗಳು ಒಂದು ಮಾಸ್ಟರ್ ಯೋಜನೆಯನ್ನ ರೂಪಿಸಿದ್ದಾರೆ. ಸಿಪಿಇಸಿ ಎಕ್ಸ್ಟೆನ್ಷನ್. ಮೇ 2025ರಲ್ಲಿ ಚೀನಾ, ಪಾಕಿಸ್ತಾನ ಮತ್ತೆ ತಾಲಿಬಾನ್ಗಳು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಇದರ ಪ್ರಕಾರ $60 ಬಿಲಿಯನ್ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಅನ್ನ ಅಫ್ಘಾನಿಸ್ತಾನಕ್ಕೆ ವಿಸ್ತರಿಸಲಾಗುವುದು. ಇದರಿಂದ ಚೀನಾಗೆ ಅಫ್ಘಾನಿಸ್ತಾನದ ಖನಿಜ ಸಂಪತ್ತಿನ ಮೇಲೆ ಮತ್ತೆ ಮಧ್ಯ ಏಷ್ಯಾದ ಮಾರುಕಟ್ಟೆಗಳಿಗೆ ನೇರ ಪ್ರವೇಶ ದೊರೆಯುತ್ತೆ. ಟ್ರಾನ್ಸ್ ಅಫ್ಘಾನ್ ರೈಲ್ವೆ. ಇದು ಇನ್ನೊಂದು ಗೇಮ್ ಚೇಂಜರ್ ಯೋಜನೆ. $4.8 ಬಿಲಿಯನ್ ಉಜ್ಬೇಕಿಸ್ತಾನವನ್ನ ಅಫ್ಘಾನಿಸ್ತಾನದ ಮೂಲಕ ಪಾಕಿಸ್ತಾನಕ್ಕೆ ಜೋಡಿಸಲಾಗುವುದು. ಇದರಿಂದ ಸರಕು ಸಾಗಾಟದ ಸಮಯವು 35 ದಿನಗಳಿಂದ ಕೇವಲ 4 ದಿನಗಳಿಗೆ ಕಡಿಮೆಯಾಗಲಿದೆ. 2025ರ ಕೊನೆಯಲ್ಲಿ ನಿರ್ಮಾಣ ಆರಂಭವಾಗಲಿದೆ. ವಿಶ್ವದ ಅತ್ಯಂತ ಕಠಿಣವಾದ ಪರ್ವತ ಪ್ರದೇಶಗಳಲ್ಲಿ 300 ಸೇತುವೆಗಳು, 5 ದೊಡ್ಡ ಸುರಂಗಗಳನ್ನ ನಿರ್ಮಿಸಬೇಕಾಗ್ತದೆ. ಕಾಫ್ ಹೆರಾತ್ ರೈಲ್ವೆ. ಇದು ಅಫ್ಘಾನಿಸ್ತಾನವನ್ನ ಇರಾನ್ನೊಂದಿಗೆ ಜೋಡಿಸುತ್ತದೆ. ಇದರಿಂದ ಅಫ್ಘಾನಿಸ್ತಾನಕ್ಕೆ ಇರಾನ್ನ ಬಂದರುಗಳ ಮೂಲಕ ವಿಶ್ವ ಸಮುದ್ರ ಮಾರ್ಗಗಳಿಗೆ ದಾರಿ ಲಭ್ಯವಾಗ್ತದೆ. ತಾಲಿಬಾನ್ಗಳು ವಿಶ್ವಕ್ಕೆ ಏನು ಹೇಳ್ತಿದ್ದಾರೆಂದ್ರೆ, ನೀವು ನಮ್ಮ ಸರ್ಕಾರವನ್ನ ಗುರುತಿಸದಿರಬಹುದು, ಆದರೆ ನಮ್ಮ ದೇಶವನ್ನ, ನಮ್ಮ ಭೂಪ್ರದೇಶವನ್ನ ನೀವು ಕಡೆಗಣಿಸಲಾಗದ್ದು. ಎನರ್ಜಿ ಗೇಮ್. ಪೈಪ್ಲೈನ್ಗಳು, ಪವರ್ ಗ್ರಿಡ್ಗಳು. ಟಾಪಿ ಪೈಪ್ಲೈನ್. ಟಾಪಿ ಎಂದ್ರೆ ತುರ್ಕಮೆನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತೆ ಭಾರತ. ಈ $10 ಬಿಲಿಯನ್ ಗ್ಯಾಸ್ ಪೈಪ್ಲೈನ್ ಯೋಜನೆಯು ಹಲವು ವರ್ಷಗಳಿಂದ ಸ್ಥಗಿತಗೊಂಡಿತ್ತು. ಆದರೆ ಸೆಪ್ಟೆಂಬರ್ 2024ರಲ್ಲಿ ತಾಲಿಬಾನ್ಗಳು ಅಫ್ಘಾನಿಸ್ತಾನದಲ್ಲಿ ಇದರ ನಿರ್ಮಾಣವನ್ನ ಮತ್ತೆ ಆರಂಭಿಸಿ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದರು. ಇದು ಪೂರ್ಣಗೊಂಡರೆ ಅಫ್ಘಾನಿಸ್ತಾನಕ್ಕೆ ವರ್ಷಕ್ಕೆ $1 ಬಿಲಿಯನ್ ಆದಾಯ ಮತ್ತೆ ಸಾವಿರಾರು ಉದ್ಯೋಗಗಳು ದೊರೆಯುತ್ತವೆ. ಆಸಕ್ತಿಕರ ವಿಷಯವೇನೆಂದ್ರೆ, ಈ ಯೋಜನೆಯನ್ನ ಮೊದಲ ಬಾರಿಗೆ 1998ರಲ್ಲಿ ತಾಲಿಬಾನ್ಗಳೊಂದಿಗೆ ಚರ್ಚಿಸಲಾಗಿತ್ತು. ಈಗ 25 ವರ್ಷಗಳ ನಂತರ ಅವರೇ ಇದನ್ನ ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಕ್ಯಾಸಾ 1000. ಇದು ಇನ್ನೊಂದು ದೊಡ್ಡ ಯೋಜನೆ. ಮಧ್ಯ ಏಷ್ಯಾದ ಗಿರ್ಗಿಸ್ತಾನ್, ತಜಕಿಸ್ತಾನ್ಗಳಲ್ಲಿ ನೀರು ಹೇರಳವಾಗಿದೆ. ಆದ್ದರಿಂದ ಜಲವಿದ್ಯುತ್ ಉತ್ಪಾದನೆಯು ಹೆಚ್ಚಾಗಿರುತ್ತೆ. ಆದರೆ ಜನಸಂಖ್ಯೆ ಕಡಿಮೆ. ಆದರೆ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನಕ್ಕೆ ವಿದ್ಯುತ್ ಕೊರತೆ ಹೆಚ್ಚು. ಕ್ಯಾಸಾ 1000 ಯೋಜನೆಯ ಮೂಲಕ ಮಧ್ಯ ಏಷ್ಯಾದಿಂದ ವಿದ್ಯುತ್ ಅನ್ನ ಅಫ್ಘಾನಿಸ್ತಾನದ ಮೂಲಕ ಪಾಕಿಸ್ತಾನಕ್ಕೆ ತರಲಾಗುವುದು. ಇಲ್ಲಿ ಟ್ವಿಸ್ಟ್ ಏನೆಂದ್ರೆ, ವಿಶ್ವ ಬ್ಯಾಂಕ್ ತಾಲಿಬಾನ್ ಸರ್ಕಾರವನ್ನ ಅಧಿಕೃತವಾಗಿ ಗುರುತಿಸದಿದ್ದರೂ ಈ ಯೋಜನೆಯನ್ನ ಮತ್ತೆ ಆರಂಭಿಸಲು ಒಪ್ಪಿಗೆ ನೀಡಿದೆ. ಹಣವು ತಾಲಿಬಾನ್ಗಳ ಕೈಗೆ ನೇರವಾಗಿ ಹೋಗದಂತೆ ಒಂದು ವಿಶೇಷ ವ್ಯವಸ್ಥೆಯನ್ನ ರೂಪಿಸಲಾಗಿದೆ. ನಿರ್ಮಾಣ ನಡೆಯುತ್ತೆ, ಲಾಭ ಬರುತ್ತೆ, ಆದ್ರೆ ಲಾಭದ ಮೇಲೆ ಅವರಿಗೆ ನೇರ ಹಿಡಿತ ಇರೋದಿಲ್ಲ. ಈಗ ಅಸಲಿ ವಿಷಯಕ್ಕೆ ಬರೋಣ. ಇಷ್ಟೆಲ್ಲಾ ಯೋಜನೆಗಳಿಗೆ ಅವರಿಗೆ ಹಣ ಎಲ್ಲಿಂದ ಬರ್ತಿದೆ? ಇದಕ್ಕೆ ಉತ್ತರ ಅವರ ಕಾಲಡಿಯಲ್ಲೇ ಇದೆ. ಅಫ್ಘಾನಿಸ್ತಾನದಲ್ಲಿ ಸುಮಾರು $1 ರಿಂದ $3 ಟ್ರಿಲಿಯನ್ ಖನಿಜ ಸಂಪತ್ತು ಇದೆ ಎಂದು ಅಂದಾಜಿಸಲಾಗಿದೆ. ನಾವು ಮಾತನಾಡ್ತಿರುವುದು ಎಲೆಕ್ಟ್ರಿಕ್ ಕಾರ್ ಬ್ಯಾಟರಿಗಳಿಗೆ ಬಳಸುವ ಲಿಥಿಯಂ, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬಳಸುವ ತಾಮ್ರ, ಸ್ಮಾರ್ಟ್ ಫೋನ್ಗಳಲ್ಲಿ ಬಳಸುವ ರೇರ್ ಅರ್ತ್ ಎಲಿಮೆಂಟ್ಸ್ ಬಗ್ಗೆ. ಈ ಸಂಪತ್ತನ್ನ ಹೊರತೆಗೆಯಲು ತಾಲಿಬಾನ್ಗಳು ವೇಗವಾಗಿ ಕಾರ್ಯಾಚರಿಸುತ್ತಿದ್ದಾರೆ. ಅವುಗಳಲ್ಲಿ ಮೊದಲನೆಯದ್ದು ಐನಾ ಕಾಪರ್ ಮೈನ್. ಇದು ವಿಶ್ವದ 2ನೇ ಅತಿ ದೊಡ್ಡ ತಾಮ್ರದ ಗಣಿ. 15 ವರ್ಷಗಳ ಹಿಂದೆಯೇ ಚೀನಾಕ್ಕೆ ಇದರ ಹಕ್ಕುಗಳು ದೊರೆತಿದ್ದವು. ಆದರೆ ಭದ್ರತಾ ಕಾರಣಗಳಿಂದ ಕಾಮಗಾರಿಗಳು ಆರಂಭವಾಗಿರಲಿಲ್ಲ. ಈಗ ತಾಲಿಬಾನ್ಗಳು ಪೂರ್ಣ ಭದ್ರತೆಯ ಭರವಸೆ ನೀಡಿದ್ದರಿಂದ ಚೀನಾ ಜುಲೈ 2024ರಲ್ಲಿ ಕಾಮಗಾರಿಗಳನ್ನ ಆರಂಭಿಸಿದೆ.
ಚೀನಾ ಜುಲೈ 2024ರಲ್ಲಿ ಕಾಮಗಾರಿಗಳನ್ನ ಆರಂಭಿಸಿದೆ. ತಾಲಿಬಾನ್ಗಳು ಒಂದು ಚತುರ ಚಕ್ರವನ್ನ ಸೃಷ್ಟಿಸುತ್ತಿದ್ದಾರೆ. ಗಣಿಗಾರಿಕೆಯಿಂದ ಬಂದ ಹಣವನ್ನ ರಸ್ತೆಗಳು, ಸುರಂಗಗಳಂತಹ ಮೂಲಸೌಕರ್ಯ ಯೋಜನೆಗಳಿಗೆ ಬಳಸುತ್ತಿದ್ದಾರೆ. ಆ ರಸ್ತೆಗಳಿಂದ ದೂರದ ಗಣಿಗಳನ್ನ ತಲುಪುವುದು ಸುಲಭವಾಗ್ತದೆ. ಇದರಿಂದ ಇನ್ನಷ್ಟು ಗಣಿಗಾರಿಕೆ ನಡೆಯುತ್ತೆ, ಇನ್ನಷ್ಟು ಹಣ ಬರುತ್ತೆ. ಕೊನೆಯದಾಗಿ ತಾಲಿಬಾನ್ಗಳು ನಾವು ಭಾವಿಸುವುದಕ್ಕಿಂತ ದೊಡ್ಡ ಆಟವನ್ನ ಆಡುತ್ತಿದ್ದಾರೆ. ಅವರು ಕೇವಲ ಯೋಧರಷ್ಟೇ ಅಲ್ಲ, ಈಗ ಬಿಲ್ಡರ್ಗಳಾಗಿ, ಕಾರ್ಯತಂತ್ರಗಾರರಾಗಿ ಪರಿವರ್ತನೆಯಾಗ್ತಿದ್ದಾರೆ. ನೀರು, ಕನೆಕ್ಟಿವಿಟಿ, ಖನಿಜಗಳನ್ನ ಬಳಸಿಕೊಂಡು ತಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಬದಲಾಯಿಸಲು, ಪ್ರಾದೇಶಿಕವಾಗಿ ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಈ ಯೋಜನೆಗಳು ಯಶಸ್ವಿಯಾಗ್ತವೆಯಾ ಇಲ್ಲವಾ ಎಂಬುದನ್ನ ಭವಿಷ್ಯವೇ ನಿರ್ಧರಿಸುತ್ತದೆ. ಆದ್ರೆ ಒಂದು ವಿಷಯ ಸತ್ಯ, ತಾಲಿಬಾನ್ಗಳ ಈ ಹೊಸ ಅವತಾರವು ಅಫ್ಘಾನಿಸ್ತಾನದ ಭವಿಷ್ಯವನ್ನ ಮಾತ್ರವಲ್ಲ, ಒಟ್ಟಾರೆ ಏಷ್ಯಾದ ಭವಿಷ್ಯವನ್ನೇ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಗಳಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.